ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ನಾವು ವಿಡಿಯೋನ ಎಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ನೀವೇ ನೋಡ್ತಿದ್ದೀರಾ. ನಮ್ಮ ಅಂಗಡಿಯಿಂದ ಮತ್ತು ನಮ್ಮ ತಾಯಿ ಊಟ ಮಾಡ್ಕೊಬತ್ತೀನಿ ಅಂತ ಮನೆಗೆ ಹೋಗೋರೆ. ನಾನು ಇಲ್ಲಿ ಕೂತಿದ್ದೀನಿ, ನಮ್ಮ ತಂದೆಯವ್ರು ಅಲ್ಲಿ ಕೂತವ್ರೆ. ಏನು ಇವತ್ತು ಮಾಡ್ಕೊ ಕೂತವ್ರೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ನಾನು ಇಲ್ಲಿ ಕೂತಿದ್ದೀನಿ ಅಂಗಡಿ ಹತ್ರ. ಬಂದವ್ರಿಗೆ ಏನಾರು ಕೊಡೋದ, ವ್ಯಾಪಾರ ಮಾಡೋದ ಸಣ್ಣ ಪುಟ್ಟ ಅಂತ ನನಗೆ ಹೇಳ್ಕೊಬೇಕು ಅಂದರೆ ನಂಗೆ ವ್ಯಾಪಾರ ಮಾಡೋದೇ ಗೊತ್ತಿಲ್ಲ. ಯಾವ್ಯಾವ ಎಷ್ಟು ಕೊಡಬೇಕು ಎತ್ತ ಅನ್ನೋದೇ ನಂಗೆ ಗೊತ್ತಿಲ್ಲ. ಬಟ್ ಸುಮ್ಮನೆ ನಮ್ಮ ತಾಯಿಗೆ ಬರೋ ಗಂಟೆ ಕೂತ್ಕೊತೀನಿ. ನಮ್ಮ ಅಂಗಡಿಗೆ ಏನು ಅಂಥ ಜಾಸ್ತಿ ಗಿರಾಕಿಗಳೇನು ಬರೋಲ್ಲ. ಅಪರೂಪಕ್ಕೆ ಒಬ್ಬೊಬ್ಬರು ಬರ್ತಾರೆ. ಬಂದಾಗ ಅದು ಇದು ಚಾಕ್ಲೇಟ್ ಗೀಗಲು, ಬ್ರಷ್ ಗೀಸು, ಪೇಸ್ಟು, ಶ್ಯಾಂಪು ಅದು ಇದು ಕೇಳಿದ್ರು ಕೊಡ್ತೀನಿ. ಗೊತ್ತಿಲ್ದೋದನ್ನ ನಮ್ಮ ತಾಯಿಗೆ ಫೋನ್ ಮಾಡ್ಕೊಂಡು ಕೇಳ್ಕೊತೀನಿ. ಹಿಂಗೆ ಬಂದವ್ರೆ, ಏನು ಕೇಳ್ತವ್ರೆ, ಎಷ್ಟು ಏನು ಎತ್ತ ಅಂತ. ಹೋಗೋರೆ, ಊಟ ಮಾಡ್ಕೊಬತ್ತವ್ರೆ. ಈಗ ಮನೆ ಹತ್ರ ಹೋಗ್ಬೇಕು. ನಾನು ಗೊತ್ತಿದೆಮ್ಮ, ಎಲ್ಲಿ ಹೋಯ್ತಿದೆ ಏನಕ್ಯಾ ನೀರು ಬಂದಿರೋ ನೋಡ್ತೀನಿ. ಯಾವ ಸೈಟ್ ಮೇಕ್ಕೆ ಇಲ್ಲ ಅಲ್ಲಿ ಹೋಯ್ತಿದೆಯಾ? ಹಾಂ ಗೈಸ್, ಇವತ್ತು ನಮ್ಮ ಅಜ್ಜಿಯ ಮನೆ ಹೋಮ್ ಟೂರ್ ಮಾಡೋದ. ಬನ್ನಿ ನಮ್ಮ ಅಜ್ಜಿ ಮನೆ ಹೆಂಗೈತೆ ಅಂತ ತೋರಿಸ್ಕೊಡ್ತೀನಿ ಗೈಸ್. ಇದು ನಮ್ಮ ಅಜ್ಜಿಯ ಮನೆ ಗೇಟು. ಇದರಿಂದ ಹಿಂಗಾನೆ ಹೋಗ್ಬೇಕು ನಮ್ಮ ಅಜ್ಜಿ ಮನೆ ಒಳಕ್ಕೆ. ಹಿಂಗ ನಾವು ಫಸ್ಟು ಒಳಕ್ಕೆ ಎಂಟ್ರಿ ಆಯ್ತಿದ್ದಂಗೆ ಮೊದಲು ನಮ್ಮ ಅಜ್ಜಿ ಮನೇಲಿ, ನಮ್ಮ ಅಮ್ಮನ ಮನೇಲಿ ಒಂದು ತೊಟ್ಟಿ ಸಿಗುತ್ತೆ. ಈ ತೊಟ್ಟಿ ಇಲ್ಲ ಅಂದರೂ ಸುಮಾರು ನಾನು ಹುಟ್ಟಾಗಿಂದನೂ ನೋಡ್ತಾವನಿ. ಅದು ಎಷ್ಟು ವರ್ಷ ಆಗಿದ್ದು ಗೊತ್ತಿಲ್ಲ. ಇದು ಕಡಿಸಿ ಸುಮಾರು ಇಲ್ಲಾಂದ್ರೆ ಒಂದು 30 ವರ್ಷ ನಮ್ಮ ದೊಡ್ಡವ ಚಿಕ್ಕವ್ರ ಕಾಲದಿಂದನೂ ಆಯ್ತು. ಇದು ನಮ್ಮ ಊರೆಲ್ಲ ಹುಟ್ಟಿ ಬೆಳೆದಾಗಿಂದನೂ ಇರ್ಬೋದು, ಇದ್ರ ಬಗ್ಗೆ ಗೊತ್ತಿಲ್ಲ. ಮಾತ್ರ ನಾನು ಹುಟ್ಟಾಗಿಂದನೂ ನೋಡಿದ್ದೀನಿ ಇದನ್ನು, ಈ ತೊಟ್ಟಿನ. ಮತ್ತು ಇಲ್ಲೊಂದು ಸೀಬೆ ಮರ ಇತ್ತು. ಇದನ್ನು ಆವಾಗ ಮೊದಲು ಆ ಸೀಬೆ ಮರಗಳ ಥರ ಇಲ್ಲೂ ಹಾಕಿದ್ರು ಕೂಡ ದೊಡ್ಡ ಮರ ಆಗಿತ್ತು. ಎಲ್ಲ ಕಡ್ದು ಹಾಕ್ಬಿಟ್ರು ಅದು. ಇಲ್ಲಿ ಬಾತು ಇದು ಮಾಡೋಕ್ಕೇನೋ. ಮತ್ತು ಇಲ್ಲಿ ಇದು ನೀರು ಮನೆ. ಹಿಂಗೆ ಬಂದರೆ ನೀರು ಮನೇಲಿ ಇಲ್ಲೊಂದು ತೊಟ್ಟಿ ಮಾಡ್ಕೊಂಡವ್ರೆ. ಇಲ್ಲೂ ಒಳಗೂ ಒಂದು ತೊಟ್ಟಿ ಐತೆ. ಮತ್ತು ಇಷ್ಟೇ ಜಾಗ ಚಿಕ್ಕ ಒಟ್ಟಿನಲ್ಲಿ. ಇದು ಕಮ್ಮಿ ಜಾಗ ಬೇಜಾನೈತೆ. ಬಟ್ ಇವ್ರು ಚಿಕ್ಕದಾಗಿ ಕಟ್ಸ್ಕೊಂಡವ್ರೆ. ಅಲ್ಲಿ ಕಡೆ ಇಲ್ಲೊಂದು ವಾಷಿಂಗ್ ಮಿಷಿನ್ ಮಡಿಕೊಂಡವ್ರೆ, ಈಗ ತಂದಿರೋದು. ಬಕೆಟ್ಗಳಿಗೆಲ್ಲ ನೀರು ಇಟ್ಕೊಂಡವ್ರೆ. ಅಲ್ಲೊಂದು ಚಿಕ್ಕ ಡ್ರಮ್ ಮಡಿಕೊಂಡವ್ರೆ. ಇಲ್ಲಿ ಇದು ಸ್ನಾನ ಮಾಡೋ ಮನೆ. ಇಲ್ಲಿ ತೊಟ್ಟಿ. ಮತ್ತು ಇದು ಇಷ್ಟೇ ಸಾಕು. ಇದ್ರ ಬಗ್ಗೆ ಏನು ಜಾಸ್ತಿ ಹೇಳೋದು ಬೇಡ. ಹಂಗೆ ಅದಾದಮೇಲೆ ಇಲ್ಲಿ ಬಂದರೆ ಇಲ್ಲಿ ಒಂಥರ ಸೀಟ್ ಹಾಕೊಂಡವ್ರೆ. ಪೂರ್ತಿ ಇಲ್ಲೆಲ್ಲ ಸೀಟು, ಇಲ್ಲೂ ಸೀಟು, ಕೆಳಕ್ಕೂ ಸೀಟು. ಇಲ್ಲಿ ಒಳಗೆ ಏನೇನು ಮಡಿಕೊಂಡವ್ರೆ ಅಂದರೆ ಬಟ್ಟೆಗಳೆಲ್ಲ ನೇತಾಕೊಂಡವ್ರೆ. ಮಳೆ ಗಿಳಗಳು ಬಂದರೆ ಬಟ್ಟೆನ ಇಲ್ಲಿ ನೇತಾಕತ್ತಾರೆ. ಮಳೆ ಬರಲಿಲ್ಲ ಅಂದರೆ ಅಲ್ಲಿ ಆಚೆಗಳು ನೇತಾಕತ್ತಾರೆ. ಇಲ್ಲಿ ಮರಗಳೆಲ್ಲನೂ ಮಡಿಕೊಂಡವ್ರೆ. ಇದೆಲ್ಲ ನಮ್ಮ ಅಮ್ಮವ್ರ ಮನೆ ಅಲ್ಲ, ಅವ್ರ ತಮ್ಮನ ಅಣ್ಣನ ಆಗ್ಬೇಕು. ಅವ್ರು ತಂದು ಇದು ಮಡ್ಗವ್ರೆ. ಕೋಳಿಗಳು ಒಂದಷ್ಟು ಕೋಳಿಗಳನ್ನೂ ಸಾಕೊಂಡವ್ರೆ. ಮೊದಲು ಎಲ್ಲಿ ಸಾಕೊಂಡಿದ್ರು, ಇವಾಗ ಒಂದು ಸ್ವಲ್ಪ ಕಮ್ಮಿ. ಸ್ವಲ್ಪ ಕೋಳಿಗಳು, ನಾಟಿ ಕೋಳಿಗಳು. ಮತ್ತು ಇಲ್ಲಿ ಇವು ಮರಗಳು ಜೋಡಿಸ್ಕೊಂಡವ್ರೆ ಈ ಕಡೆ. ಇದೆಲ್ಲ ನಮ್ಮ ಚಿಕ್ಕಪ್ಪನ ಇವೆಲ್ಲ ನಮ್ಮ ಚಿಕ್ಕವರ ಗಂಡಂದು, ನಮ್ಮ ಅಮ್ಮನ ಮಗಳದ ಗಂಡಂದು, ಅಳಿಂದು ಇವೆಲ್ಲ ಇದು ಈ ಥರ ಈ ಕಡೆ. ಇದಾದರೆ ಆ ಕಡೆ ಬಾತ್ರೂಮು. ಅದ್ರ ಬಗ್ಗೆ ಏನು ಜಾಸ್ತಿ ಹೇಳಬೇಡ, ಅದು ತೋರ್ಸೋಂಗೆ ಇರಲಿಲ್ಲ. ಬಟ್ ಏನೈತೆ ಅದನ್ನು ತೋರಿಸೋ ಅಂತ ತೋರಿಸ್ತಾ ಇರೋದು. ಮತ್ತು ಅಲ್ಲಿಂದ ಬಂದರೆ ಇಲ್ಲಿಗೆ ಬಂದರೆ ಇಲ್ಲಿ ಇದ್ಯಾವುದೋ ಡ್ರಮ್, ಇಲ್ಲೊಂದು ಡ್ರಮ್ ಮಡಿಕೊಂಡವ್ರೆ. ಈಗ ಮಡಿಕೊಂಡಿರೋದು ಇದು ಅಡುಗೆ ಮನೆ. ನಮ್ಮ ಅಡುಗೆ ಮನೆ ಇದು. ನಮ್ಮ ಚಿಕ್ಕವರು ಎಲ್ಲ ಪಾತ್ರೆ ಎಲ್ಲ ಜೋಡಿಸ್ಕೊಂಡವ್ರು. ಇಲ್ಲಿ ಈ ಥರ ಉಪ್ಪಿನಕಾಯಿ ಅದು ಇದು ಜೀನ್ಸ್ ಐಟಮ್ಗಳೆಲ್ಲ ಈ ಕಡೆ ಮಡಿಕೊಂಡವ್ರೆ. ಇಲ್ಲಿ ತಟ್ಟೆ ಸ್ಟ್ಯಾಂಡು, ಎಲ್ಲ ತಟ್ಟೆಗಳೆಲ್ಲ ಮಡಿಕೊಂಡವ್ರೆ, ನೀಟಾಗಿ ಮಡಿಕೊಂಡವ್ರೆ. ಅಡುಗೆ ಮನೆ ನಮ್ಮ ಅವ್ವ ನೆಟ್ಟು ಮಡಿಕೊರಲ್ಲ. ನಮ್ಮ ಚಿಕ್ಕವಂಗೆ ಕ್ಲೀನಾಗಿ ಮಡಿಕೊತಾರೆ ಎಲ್ಲನೂ. ಇಲ್ಲಿ ನೋಡಿ ಈ ಕಡೆ ಎಲ್ಲ ಚುಳಗಗಳು ಮಡಿಕೊಂಡವ್ರೆ. ಇಲ್ಲಿ ಗ್ಯಾಸು, ಇಲ್ಲಿ ಸಿಲಿಂಡರು, ಈ ಥರ ಮಾಡ್ಕೊಂಡವ್ರೆ. ಇದು ರೀಸೆಂಟಾಗಿ ಮಾಡಿಸ್ಕೊಂಡಿರೋದು, 1 ವರ್ಷ 2 ವರ್ಷದಲ್ಲಿ. ಅಡುಗೆ ಮನೆ ನಾವು ಆ್ಯಕ್ಚುಲಿ ನಮ್ಮ ಅಮ್ಮವ್ರ ಮನೇಲಿ 2 ಅಡುಗೆ ಮನೆ ಅವೆ. ತೋರಿಸ್ತೀನಿ ಅದನ್ನು ಯಾವುದೋ ಅಂತ. ಇಲ್ಲಿಂದ ಮತ್ತು ಅಡುಗೆ ಮನೆದಷ್ಟು ಸಾಕು, ಜಾಸ್ತಿ ಕುಯ್ಯೋದು ಬೇಡ. ಅಲ್ಲಿಂದ ಇಲ್ಲಿಗೆ ಬಂದರೆ ಇದು ಒಂಥರ ಸಡ್ಡು. ಅಂದರೆ ಮೊದಲೆಲ್ಲ ಇವು ಏನಕ್ಕೆ ಮಾಡಿರೋ ಉದ್ದೇಶ ಅಂದರೆ ಇವೆಲ್ಲ ಕೊಟ್ಟಿಗೆಗಳು. ನಮ್ಮಪ್ಪ ಬೀಗ ಕೇಳ್ಕೊಬಂದವ್ರೆ. ಬೀಗ ನನ್ನ ಹತ್ರ ಐತೆ. ಅದು ಮಾಡಿದ ಉದ್ದೇಶ ಮೊದಲು ನಮ್ಮ ತಾಯಿ ನಮ್ಮಮ್ಮ ಹಸಗಳೆಲ್ಲ ಸಾಕಿದ್ರು. ಹಸ, ಆಡು, ಕುರಿ ಎಲ್ಲ ಇದ್ದು. ಇವಾಗ ಅವ್ರು
ವಯಸ್ಸಾಯಿತು ಅಂದ್ಬಿಟ್ಟು ಎಲ್ಲನೂ ಕೊಟ್ಬಿಟ್ಟು ಇದಾಗಿವೆ. ಅದು ಮಾಡಿರೋ ಉದ್ದೇಶ ಅದನ್ನೇ. ಇದು ಮಾಡಿರೋ ಉದ್ದೇಶನೂ ಕೊಟ್ಟಿಗೆ ಇದು ಲೆಕ್ಕಾಚಾರ. ಮೊದಲೆಲ್ಲ ದನಗಳು, ಆಡುಗಳು, ಕುರಿಗಳು ಎಲ್ಲ ಕಟ್ಟಾಗ್ತಿದ್ದಂಥ ಜಾಗ ಇದು. ಇಲ್ಲಿ ಏನಂದರೆ ಅದೇ ಎಲ್ಲ ಪಾತ್ರೆಗಳೆಲ್ಲ ತಂದು ಮಡ್ಗೋರೆ ನಮ್ಮ ದೊಡ್ಡವ್ರ ಮನೆಯವರು, ಅವ್ರಿವರು ತಂದು ಎಲ್ಲ ಇಲ್ಲೆಲ್ಲ ಪಾತ್ರೆಗಳು ಮಡಿಕೊಂಡವ್ರೆ. ಆ ಕಡೆ ಎಲ್ಲ ಮರಗಳು ನಮ್ಮ ತಾತನ ಟೈಮಿಂದನೂ ಅವೇ. ನಮ್ಮ ತಾತಗಳು ತಂದು ಮಡಗಿರೋ ಮರಗಳು ಅವೆಲ್ಲ ಅವು ಅಲ್ಲವೇ. ಇಲ್ಲಿ ಅದೇ ನೋಡಿ ಗೈಸ್ ವೀಡಿಯೋದಲ್ಲೇ ಅಲ್ಲೆಲ್ಲ ಪಾತ್ರೆಗಳು ಇವೆಲ್ಲ ನಮ್ಮ ಅಮ್ಮವ್ರ ಮನೆವಲ್ಲ, ಇವು ನಮ್ಮ ದೊಡ್ಡವ್ರ ಮನೆವು. ಅವ್ರು ತಂದು ಇಲ್ಲಿ ಮಡಿಕೊಂಡವ್ರೆ. ಮತ್ತು ಅಲ್ಲಿ ಇಲ್ಲಿ ಗರ್ಸಗಳು ಅವು ಇವು ಎಲ್ಲ ಸಿಗಿಸ್ಕೊಂಡವ್ರೆ. ಮರಗೆಸ್ತು ಐಟಮ್ಗಳೆಲ್ಲ ಇಲ್ಲವೆ. ಮತ್ತು ಇದ್ರ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ, ಇಷ್ಟೇ. ಬನ್ನಿ. ಮತ್ತು ನಾನು ಅಡುಗೆ ಮನೆ ಅಂತ ಹೇಳಿದ್ರಲ್ಲ, ಈಗ ಅಡುಗೆ ಮನೆಯಲ್ಲಿ ಒಳಕ್ಕೆ ಎಂಟ್ರಿ ಆದರೆ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಒಳಗಡೆ ಇವಾಗ ಎಂಟ್ರಿ ಆಗದ. ಬನ್ನಿ. ಒಳಗಡೆಗೆ ಹೋದರೆ ಬಾಗಿಲು ತಗೊಂಡು ಇದು ಒಂಥರ ಖಾಲಿ ಜಾಗ, ಹಾಲಿದ್ದಂಗೆ ಇದೆಲ್ಲ. ಇಲ್ಲಿ ನಮ್ಮ ಚಿಕ್ಕವ್ವ ಟೈಲರಿಂಗ್ ಮಾಡ್ತಾರೆ. ಅವರು ಬಟ್ಟೆಗಳೆಲ್ಲ ಮಡಿಕೊಂಡವ್ರೆ. ಅವ್ರಿವ್ರು ಕೊಟ್ಟವನ್ನ ತಂದು ಇಲ್ಲಿ ಮಡಿಕತ್ತಾರೆ. ಹೊಲಿಬೇಕು ಅಂದಾಗ ಎತ್ಕೊಂಡು ಹೊಲಿತಾರೆ. ಇದು ಖಾಲಿ ಜಾಗ ಇಲ್ಲಿ ಏನು ಮಡಿಕೊಂಡಿಲ್ಲ. ಇಲ್ಲಿ ಅಂದರೆ ಮಿಷಿನ್ ಮಡಿಕೊಂಡವ್ರೆ. ಲೈಟ್ ಹಾಕ್ತೀನಿ. ಬಟ್ಟೆ ಹೊಲೆ ಮಿಷಿನ್ ಇದು ಇಲ್ಲಿ. ಮತ್ತು ಇದು ನಮ್ಮ ಈ ತಾತ ಇವರು, ನಮ್ಮ ತಾತ ಇವರು ನಮ್ಮ ಅಮ್ಮನ ಗಂಡ, ನಮ್ಮ ಅಜ್ಜಿ ಗಂಡ. ಅವರ ನಮ್ಮ ತಾತವ್ರ ತಾಯಿ ಇವರು ಕಪ್ಪಕ್ತಲ್ಲ ಹಾಕೋರೆ. ಮತ್ತು ಗೈಸ್ ಅಡುಗೆ ಮನೆ ಅಂತ ಹೇಳಿದ್ನಲ್ಲ, ಮೊದಲು ಇದರಲ್ಲೇ ಅಡುಗೆ ಮಾಡ್ತಿದ್ದು. ಇದೇ ಅಡುಗೆ ಮನೆ. ಅದೇನೋ ಇಲ್ಲಿ ಇವಾಗ ಅಡುಗೆ ಮಾಡ್ತಿಲ್ಲ. ಏನು ಉದ್ದೇಶಕ್ಕಂತ ನನಗೂ ಗೊತ್ತಿಲ್ಲ, ಬಟ್ ಇಲ್ಲೇ ಅಡುಗೆ ಮಾಡ್ತಾಯಿಲ್ಲ ಇವಾಗ. ಮೊದಲು ಇದೇ ಅಡುಗೆ ಮನೆ ನಮ್ಮ ಅಮ್ಮವ್ರಿಗೆ. ಇಲ್ಲಿ ನೋಡಿ, ಇಲ್ಲೇ ಮೊದಲು ಗ್ಯಾಸ್ ಎಲ್ಲ ಮಡಿಕೊಂಡು ಅಡುಗೆ ಮಾಡ್ತಿದ್ದವರು. ಇದು ಅಡುಗೆ ಮನೆನ. ಈ ರೂಮ್ಗೆಲ್ಲ ಜಾಸ್ತಿ ಬರೋಕ್ಕೆ ಹೋಗಲ್ಲ, ಇವತ್ತೇ ಬಂದಿರೋದು. ಬಟ್ ಇವಾಗಂತೂ ಇದು ಐಟಮ್ಗಳೆಲ್ಲ ಮಡಿಕೊಂಡವ್ರೆ. ಒಳ್ಳೆ ಅಡುಗೆ ಮನೆ ಸಖತ್ತಾಗಿ ಐತೆ. ನಾನು ಇವೆಲ್ಲ ಕರೆಕ್ಟಾಗಿ ಅಬ್ಸರ್ವ್ ಮಾಡಿಲ್ಲ. ಇವತ್ತು ವೀಡಿಯೋ ಮಾಡ್ತಾ ಇರೋದ್ರಿಂದ ಕರೆಕ್ಟಾಗಿ ಅಬ್ಸರ್ವ್ ಮಾಡೋದು. ಬರೋದು ಹೋಗೋದು ಹಂಗೆ ಮಾಡ್ತಿದ್ದೆ. ಅಂದರೆ ಬರೋದು ಹೋಗೋದು ಬೇರೆ, ಆದರೆ ಅಬ್ಸರ್ವ್ ಮಾಡೋದು ಒಂದು ದಿನ ಅದಲ್ಲ. ಅದು ಅಬ್ಸರ್ವ್ ಮಾಡಿದಾಗ ಏನೋ ಒಂಥರ ನಮ್ಗೆ ಎಕ್ಸ್ಟ್ರಾ ಏನೋ ಕಾಣುತ್ತೆ. ನೋಡಿ ಈ ಥರ ಐತೆ ಅಡುಗೆ ಮನೆಯೆಲ್ಲ ಚೆನ್ನಾಗೈತೆ. ಇಲ್ಲೆಲ್ಲ ಬೇಕಾದ್ರೆ ಬಾಕ್ಸ್ಗಳೆಲ್ಲ ಮಾಡ್ಬೋದು. ಮತ್ತು ಇಲ್ಲಿ ಪಾತ್ರೆಗಳೆಲ್ಲ ಮಡಿಕೊಂಡವ್ರೆ. ಇಲ್ಲೆಲ್ಲ ರಗ್ಗಳು, ಟ್ರಿಂಕು, ಅದು ಇದು. ಇವಾಗ ಮೊದಲು ಅಡುಗೆ ಮನೆ ಇದು, ಇವಾಗ ಅಡುಗೆ ಮನೆ ಅಲ್ಲ. ಮತ್ತು ಗೈಸ್ ಇಲ್ಲಿ ಏನಕ್ಕೆ ಅಡುಗೆ ಮಾಡ್ತಾಯಿಲ್ಲ ಅಂದರೆ ಈ ಉದ್ದೇಶ ಇರ್ಬೋದು. ಇಲ್ಲೇ ದೇವ್ರ ಮನೆ ಐತೆ. ಇದು ದೇವ್ರ ಮನೆ ಇದು ನಮ್ಮ ಅಮ್ಮವ್ರದ್ದು. ನೋಡಿ ಎಷ್ಟು ಚೆನ್ನಾಗಿ ಮಡಿಕೊಂಡವ್ರೆ, ಎಲ್ಲ ನೀಟಾಗಿ ಮಡಿಕೊಂಡವ್ರೆ. ನಮ್ಮ ಚಿಕ್ಕವ್ವ, ಹನುಮಂತಪ್ಪ, ಸಿದ್ದಪ್ಪಾಜಿ, ಲಕ್ಷ್ಮೀ, ಗಣಪತಿ, ಶಿವ, ಪಾರ್ವತಿ. ಇಲ್ಲಿ ಈ ಫೋಟೋ ಬಂದರೆ ಈ ಫೋಟೋ ಆದಿಚುಂಚನಗಿರಿಯಿಂದ ಸುತ್ತಮುತ್ತಲೇ. ಮತ್ತು ದೀಪಗಳೆಲ್ಲ ಪೂಜೆ ಮಾಡ್ಕೊಂಡವ್ರೆ. ಇವತ್ತು ಆಷಾಢ ಶುಕ್ರವಾರ ಪೂಜೆ ಮಾಡ್ಬಿಟ್ಟು ಹೋಗೋರೆ. ಇದು ದೇವ್ರ ಮನ. ಇದೆಲ್ಲ ಪೂರ್ತಿ ನನ್ನ ಕೈಲಿ ಎಷ್ಟು ಹೇಳೋಕ್ಕಾಯ್ತದ ಅಷ್ಟೆಲ್ಲನೂ ಹೇಳಿದ್ದೀನಿ. ಎಷ್ಟು ತಿಳ್ಸೋಕ್ಕಾಯ್ತು ಅಷ್ಟೆಲ್ಲನೂ ತಿಳಿಸಿನಿ ನಿಮಗೆ. ಈ ಥರ ಇದೇನು ನಮ್ಮ ಹಳ್ಳಿ ಮನೆ. ಇದು ಹಳ್ಳಿ ಮನೆಯಲ್ಲಿ ಯಾವ ಥರ ಮಡಿಕೋಬೇಕು ಆ ಥರನೇ ಮಡಿಕೊಂಡವ್ರೆ. ಮತ್ತು ಇನ್ನೂ ಒಂದು, ಈಗ ಇದರಿಂದ ಒಳಕ್ಕೆ ಎಂಟ್ರಿ ಆದರೆ, ಇದ್ರೊಳಕ್ಕೆ ಎಂಟ್ರಿ ಆದರೆ ಇಲ್ಲಿಗೆ ಬಂದರೆ ನಾವು ಪೂರ್ತಿ ಇದು ದೊಡ್ಡ ಜಾಗ ಗೈಸ್. ಪೂರ್ತಿ ಏನು ರೂಮ್ ಗೀಮ್ ಅಂದರೆ ಇದೆ. ಪೂರ್ತಿ ಹಾಲ್ ಇದ್ದಂಗೆ ಇದು. ಹಾಲಲ್ಲೇ ಮನಿಕೊಳ್ಳೋದು. ರೂಮ್ ಗೀಮ್ ಇಲ್ಲ. ನಮ್ಮ ಅಮ್ಮವ್ರ ಮನೇಲಿ ರೂಮ್ ಗೀಮ್ ಇಲ್ಲ. ಅಡುಗೆ ಮನೆ ಅದೇ. ಅಲ್ಲಿ ಯಾರು ಮನಿಕೊಳ್ಳಲ್ಲ, ಇಲ್ಲೇ ಮನಿಕೊಳ್ಳೋದು. ನಮ್ಮ ಅಮ್ಮವರೆಲ್ಲ ಮನಿಕೊಳ್ಳೋ ಜಾಗನೇ ಇದು. ಇಲ್ಲಿ ಟಿ ವಿ ಮಡಿಕೊಂಡವ್ರೆ. ಇಲ್ಲಿ ಏನೋ ಚೇರು, ಈ ಚೇರ್ ಬಿಡಿ ಎಲ್ಲೆಲ್ಲಿ ಬೇಕಾದ್ರೆ ಮಡಿಕೊಂಡ್ರೆ. ಇದೊಂದು ಪರ್ಮನೆಂಟಾಗಿ ಇಲ್ಲೇ ಇರ್ತದೆ. ಇದು ಅಕ್ಕಿಗಳು ಮಡಿಕೊಂಡವ್ರೆ. ಅಕ್ಕಿ, ರಾಗಿ, ಗೋಧಿ ಏನೇನು ಕೊಡ್ತಾರೆ ಅದು. ಮತ್ತು ಇಲ್ಲಿ ಹಾಸಿಗೆ. ಇದು ಇವಾಗ ಮಾಡಿಸಿದ್ದು ದೀವನ ಕಟ್ಟು, ನಮ್ಮಮ್ಮ ಮಾಡಿಸಿದ್ದು. ಇದು ಹೊಸ ಮಾಡಿಸಿರೋದು. ಇವಾಗ ಇಲ್ಲಿ ಮನಿಕತ್ತಾರೆ ಅನಿಸುತ್ತೆ. ನಮ್ಮಮ್ಮ ಮನಿಕಬೇಕು ಅಂತಲೇ ಮಾಡಿಸ್ಕೊಂಡಿರೋದು. ಅವರೇ ಮನಿಕತ್ತಾರೆ ಅನಿಸುತ್ತೆ. ಇದು ಬೀರು ಹೇಳಿದೆ ಅಲ್ವಾ. ಈ ಕಡೆ ಬಂದರೆ ಬೀರು, ಇಲ್ಲಿ ಬೀರು. ಮತ್ತು ಇಲ್ಲಿ ದಿವಾನ್ ಕಾಟು. ಇಲ್ಲಿ ಯಾರು ಮನಿಕತ್ತಾರೆ ಅಂತ ಗೊತ್ತಿಲ್ಲ. ಅದೇ ನಮ್ಮ ಚೈತು ಬಂದರೆ, ನಮ್ಮ ಚೈತು ಇಲ್ಲಿ ಮನಿಕತ್ತಾನೆ. ಒಂದೊಂದು ಟೈಮ್ ಅಲ್ಲಿ ಮನಿಕತ್ತಾನೆ. ಅಲ್ಲಿ ಇಲ್ಲಿ ಮನಿಕತ್ತಾರೆ ದಿವಾನ್ ಕಾಟಲ್ಲಿ ಇಲ್ಲಿ. ಮತ್ತು ನಮ್ಮ ಶ್ವೇತಾ ಇದಕ್ಕೆ ಅಂಕಣಕ್ಕೆ ಪಾಪು ತೂಗಕ್ಕೆ ಇದು ಮಡಿಕೊಂಡವಳೆ, ಕಟ್ಕೊಂಡವಳೆ. ಮತ್ತು ಮೇಲೆಲ್ಲ ಅಂಕಣ ಐತೆ. ಬೇಕಾದ್ರೆ ಪ್ಲೈವುಡ್ ಹಾಕಿ ಮಾಡಿದ್ರೆ ಒಳ್ಳೆ ಅಂಕಣ ಆಯ್ತದೆ. ಮೇಲೆಲ್ಲ ಪಾತ್ರೆಗಳೆಲ್ಲ ಜೋಡಿಸ್ಕೊಂಡವ್ರೆ. ಮತ್ತು ಇಲ್ಲೂ ಕೂಡ ಫೋಟೋ ಮಡಿಕೊಂಡವ್ರೆ. ಇಲ್ಲಿ ಏನಕ್ಕೆ ಫೋಟೋ ಮಡಿಕೊಂಡ್ರೆ ಉದ್ದೇಶ ಏನು ಅಂದರೆ
ಈ ಬೆಳಗ್ಗೆ ಎದ್ದೇಟ್ಗೆ ದೇವ್ರ ಮುಖ ನೋಡುವ ಅಂದ್ಬಿಟ್ಟು ಇಲ್ಲಿ ಈ ಫೋಟೋ ಮಡಿಕೊಂಡಿರೋ ಉದ್ದೇಶ. ಮತ್ತು ಇದು ನಮ್ಮ ಚಿಕ್ಕವನ ಗಂಡ, ಮತ್ತು ಇವನು ನಮ್ಮ ಚೈತು ಅವ್ರದ್ದೊಂದು ಫೋಟೋ ಮಡಿಕೊಂಡವ್ರೆ. ಈ ಕಡೆ ಗಡಿಯಾರ. ಇಷ್ಟು ನಮ್ಮ ಅಜ್ಜಿ ಮನೆ. ಹೋಮ್ ಟು ಅಂತ ಇಷ್ಟು ಹೇಳ್ಬೋದು. ಒಟ್ಟಲ್ಲಿ ಇನ್ನೂ ಏನಾರ ಹೇಳೋಕ್ಕೆ ಇದ್ದೇ ಇಲ್ಲಿ ಏನು ಹೇಳೋ ಅಂಥದ್ದು ಯಾವುದೂ ಇಲ್ಲ ಅಂತ ಅನಿಸ್ತೈತೆ. ಈ ಥರ ಐತೆ ನಮ್ಮ ಅಜ್ಜಿ ಮನೆ. ಒಟ್ಟಿನಲ್ಲಿ ಚೆನ್ನಾಗೈತೆ ಎಲ್ಲ, ಏನೂ ಇಲ್ಲ. ಮತ್ತು ಬನ್ನಿ ಹೊರಗಡೆ ಹೋಗೋದ. ಇನ್ನೂ ಹೊರಗಡೆ ಏನಾದ್ರು ತೋರ್ಸೋಕ್ಕಿದ್ರೆ ತೋರಿಸ್ತೀನಿ ಬನ್ನಿ. ಹಿಂಗೆ ಇನ್ನೂ ಒಂದು ಹೊತ್ತು ಹೇಳ್ತೀನಿ. ಇನ್ನೊಂದು ಏನಪ್ಪ ಅಂದ್ರೆ ಈ ಕಡೆ ಎಲ್ಲ ಗಿಡ ಮರಗಳೆಲ್ಲ ಬೆಳೆಸ್ಕೊಂಡವ್ರೆ. ಆ ಕಡೆ ಸೀಬೆಹಣ್ಣು ಮರ, ಇಲ್ಲಿ ಯಾವುದೋ ನಿಂಬೆಹಣ್ಣು, ದಾಸವಾಳ, ಕರಿಬೇವಿನ ಸೊಪ್ಪು, ಅಲ್ಲೊಂದು ಸೀಬೆ ಮರ, ಇಲ್ಲೆಲ್ಲ ಜಾಗ ಐತೆ. ನಮ್ಮ ಅಮ್ಮವ್ರು ಬೇಕಾದ್ರೆ ಹಿಂಗೆ ಓಡಾಡೋಂಗೆ ಮಾಡ್ಕೊಬೋದು. ಮಾಡ್ಕೊತಾರೆ, ಹೇಳೋಕ್ಕಾಗಲ್ಲ ಯಾವಾಗ ಮಾಡ್ಕೊತಾರೆ ಅಂತ. ಈ ಕಡೆಯಿಂದನೇ ಓಡಾಡೋಂಗೆ ಮಾಡ್ಕೊತೀನಿ ಅಂತ ಹೇಳ್ತಿದ್ರು. ನೋಡವ ಮಾಡ್ಕೊತಾರೆ. ಇಲ್ಲೇನೂ ಇಲ್ಲ. ಅಲ್ಲಿ ಮುಂದೆ ಮೋರಿ ಇದೆ. ಆ ಮೋರಿನ ಎಲ್ಲನೂ ಸ್ಲ್ಯಾಬ್ ಥರ ಹಾಕಿಸ್ಬಿಟ್ಟು ಅದನ್ನು ಮುನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಓಡಾಡ್ಬೋದು ಇವರು. ಏನೂ ಇಲ್ಲ, ಹಿಂಗಾಣೆ. ಬಟ್ ಅವರು ಹಿಂಗೆ ಓಡಾಡ್ತಾರೆ. ಹಿಂಗೆ ಓಡಾಡೋಂಗೆ ಮಾಡ್ಕೊಂಡಿಲ್ಲ, ಹಿಂಗೆ ಓಡಾಡ್ತಾರೆ ಈ ಥರ. ಇವ್ರು ನೋಡಿ ಕಾರಸು ತಗೊಂಬಂದವಳೆ ಇಲ್ಲ ಪಾಪು ಜೊತೆ ತಿನ್ನೋಕೆ. ನಮ್ಮ ರಾಜು ಮಲೈ ತಿಂತವನೇ ಈ ವಯಸ್ಸಿಗೆ. ಕಾರಸು ಬೇಡ ಕಣ್ಣ, ತಿನ್ನಬಾರ್ದು ಖಾರ ಐಟಮ ನೀನು. ನಿಮ್ಮ ಓನ್ ಜೊತೆಗೆ ಆಡ್ಕೊಂಡು ತಿಂತಿದೆಯಾ ಖಾರನ? ತಿನ್ನಬಾರ್ದು. ಗೊತ್ತಾಗಲ್ಲ ಇವಳಿಗೆ ಕಾರಸೋ ತಿನ್ಸಂಗಿಲ್ಲ. ಗೈಸ್, ಇವಾಗ ನಾನು ನಮ್ಮ ತಾಯಿಗೆ ಗೊತ್ತಾಗ್ಬರ್ತದಂಗೆ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಅದು ಯಾವ ರೆಸಿಪಿ ಅಂದರೆ ಮೊಟ್ಟೆ ಮ್ಯಾಗಿ ಮಾಡ್ತಾಯಿದ್ದೀನಿ. ಮೊಟ್ಟೆ ಮ್ಯಾಗಿಗೆ ಏನೇನು ಐಟಮ್ಗಳು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ನಮ್ಮ ತಾಯಿ ಮೊಟ್ಟೆಗಳನ್ನ ಮಾಡಬೇಡ ಅಂತ ಬೈತಾರೆ. ಮೊಟ್ಟೆ ಇನ್ನೂ ಭಾನುವಾರ ಗಂಟೆ ಏನು ಮಾಡಬೇಡ ಅಂತ ಹೇಳೋರೆ, ಆದ್ರೂ ನಾನು ಮಾಡ್ತವನಿ. ಅದು ನಾನು ಮೊಟ್ಟೆ ಮ್ಯಾಗಿ ಮಾಡಬೇಕು ಅಂದ್ಬಿಟ್ಟು ಈ ಐಟಮ್ಗಳೆಲ್ಲ ತಗೊಂಡಿದ್ದೀನಿ. ಒಂದು ಶುಂಠಿ ಬೆಳ್ಳುಳ್ಳಿ ಪ್ಯಾಕೆಟು, 1 ಈರುಳ್ಳಿ, 3 ಬೀನಿಸಿ, 1 ಟಮಾಟೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ರೆಕ್ಕೆ ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಮತ್ತು 2 ಕ್ಯಾರೆಟ್ ತಗೊಂಡಿದ್ದೀನಿ. ಕ್ಯಾರೆಟ್ ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ. ಮತ್ತು 3 ಮೊಟ್ಟೆ. ಇದು 3 ಮ್ಯಾಗಿ 15 ರೂಪಾಯಿ. ನಾವು ಇಷ್ಟು ತಗೊಂಡು ಇವಾಗ ಮಾಡ್ತಾಯಿದ್ದೀನಿ. ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನಾನು ಹೆಂಗೆ ಮಾಡ್ತೀನಿ ಅಂತ ಬನ್ನಿ ಗೈಸ್. ಇವಾಗ ನಾನು ಒಲೆ ಮೇಲೆ ತಪ್ಪಲ ಮಡಗಿದ್ದೀನಿ. ಬಾಣಲಿ ಸಿಗ್ನಿಲ್ಲ, ಅದಕ್ಕೆ ಇದನ್ನೇ ಮಡಿಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಮಡಗಿದ್ದೀನಿ. ಒಂದು ನಿಮಿಷ ಇದನ್ನು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊತೀನಿ. ನೀರನ್ನ ಬೆಚ್ಚಗೆ ಮಾಡ್ಕೊಂಡು ಅದಕ್ಕೆ ಈ ಮ್ಯಾಗಿನ ಹಾಕತ್ತೀನಿ. ಮ್ಯಾಗಿ ಎಲ್ಲನೂ ತಪ್ಪಲೆಗೆ ಹಾಕೊಂಡಿದ್ದೀನಿ. ಇವಾಗ ಅದನ್ನು ಒಂದು ಸ್ವಲ್ಪ ಬೇಯ್ತಾ ಇರೋದಕ್ಕೆ ಇದು ಮ್ಯಾಗಿದು ಪ್ಯಾಕೆಟ್ ಕೊಟ್ಟೋರಲ್ಲ ಅದನ್ನು ಹಾಕತ್ತಿದ್ದೀನಿ 3ನೂ. ಮಸಾಲೆ ಎಲ್ಲ ಹಾಕಿದ್ದೀನಿ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡೋದು ಇದಕ್ಕೆ ಚೆಂದಾಗಿ. ಗೈಸ್, ಮ್ಯಾಗಿ ಕವರ್ನೆಲ್ಲ ತಗೋಗಿ ಡಿಸ್ಬಿನ್ಗೆ ಹಾಕ್ಬೇಕು. ನಮ್ಮ ತಾಯಿಗೆ ಏನಾರ ಗೊತ್ತಾದರೆ ಸಿಕ್ಕಾಬಟ್ಟೆ ಹಾಕ್ಬಿಡ್ತಾರೆ, ಬೊಯ್ತಾ ಇರ್ತಾರೆ. ಒಂದು ಸಾರಿ ಬೋದ್ಬಿಟ್ಟು ಸುಮ್ಮನೆ ಆದರೆ ಪರವಾಗಿಲ್ಲ. ಸುಮ್ಮನೆ ಇತ್ತಿಂದು ಬರೋದು ಬೊಯ್ಯೋದು ಈ ಥರ ಕೆಲಸಗಳು ಮಾಡ್ತಾರೆ. ಅದಕ್ಕೆ ಅವ್ರಿಗೂ ಗೊತ್ತಾಗ್ದಂಗೆ ಮಾಡ್ತಿರೋದು. ಈಗ ಈ ಮ್ಯಾಗಿ ಮಾಡಿ ಅವ್ರಿಗೆ ಕೊಡದೇನೆ ತಿನ್ನೋದೇ ಮಹಾ ದೊಡ್ಡ ಅಪರಾಧ. ಬಟ್ ಅವರು ಕೊಡೋಕ್ಕೆ ಹೋದರೆ ಚಂದ ಬೈತಾರೆ. ಅವರು ದೇವಸ್ಥಾನಕ್ಕೆ ಹೋಗ್ಬೇಕು. ನಾಳೆ ಶುಕ್ರವಾರ, ನಾಳೆ ಶನಿವಾರ ಅವರು ದೇವಸ್ಥಾನಕ್ಕೆ ಹೋಗ್ತಾರೆ. ಅದರಿಂದ ಅವ್ರು ತಿನ್ನೋದು ಇಲ್ಲ ಕೊಡೋಕೆ ಹೋದರೆ ಸುಮ್ಮನೆ ಕೊಡೋಕೆ ಹೋಗಿ ಆಮೇಲೆ ನಾನು ತಿನ್ನಲ್ಲ ಅನ್ಸ್ಕೊಂಡು ನೀ ಮಾಡಿದೆ ಅನ್ಕೊಂಡು ಬೈಸ್ಕೊಳ್ಳೋಕ್ಕಿಂತ ಸುಮ್ಮನೆ ನನ್ನ ತಂಗಿ ನಾವೆಲ್ಲ ತಿನ್ಕೊಳ್ಳೋದೇ ಬೆಟರು. ಮತ್ತು ನೀವು ಆಮೇಲೆ ನನಗೆ ಬ್ಯಾಡ್ ಕಮೆಂಟ್ ಹಾಕ್ಬಿಟ್ರಿ ಗೈಸ್. ನಿಮ್ಮ ತಾಯಿಗೆ ಗೊತ್ತಾಗ್ದೇ ನೀವು ಒಬ್ಬನೇ ಮಾಡ್ಕೊಂಡು ತಿಂದಿದ್ದಿಲ್ಲ, ಅವ್ರಿಗೂ ಗೊತ್ತಾಗ್ದೇ ಅವ್ರಿಗೂ ಕೊಡ್ದೇನೆ ಅಂತ ಆ ಥರ ಏನಾರು ಬ್ಯಾಡ್ ಕಮೆಂಟ್ ಹಾಕ್ಬಿಟ್ರಿ. ಇವಾಗ ಮ್ಯಾಗಿ ಬೆಂದೈತೆ. ಇದನ್ನು ಎತ್ತಿ ನಾನು ಪಕ್ಕಕ್ಕೆ ಮಡಿಕತ್ತೀನಿ. ಇದ್ರದ್ದು ಇಷ್ಟೇ. ಮತ್ತು ಇವಾಗ ಇದನ್ನು ಒಗ್ಗರಣೆ ಮಾಡಬೇಕು. ಇವಾಗ ನೆಕ್ಸ್ಟು ಬನ್ನಿ ಅದನ್ನು ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದು ಎತ್ತಿ ಸೈಡಿಗೆ ಮಡಿಕತ್ತೀನಿ. ಇದು ನೀರು ಎಲ್ಲ ಇನ್ನೂ ನಾನೇ ಬಿಟ್ಕೊಂಡಿರೋದು ಹಂಗೆ ಇರಲಿ ಅಂತ. ಇದೊಂದು ಸ್ವಲ್ಪ ನೀರೈತೆ ಮ್ಯಾಗಿಲಿ. ಇಲ್ಲಿ ಅದು ಒಗ್ಗರಣೆಗೆ ಹಾಕ್ತೀವಲ್ಲ ಅದ್ರ ಜೊತೆಗೂ ಬೆಂದರೆ ಸರಿ ಆಯ್ತದೆ. ಒಲೆ ಮೇಲೆ ಇವಾಗ ಬಾಣಲಿ ಮಡಗಿದ್ದೀನಿ. ಇವಾಗ ಇದಕ್ಕೆ ಮೊದಲು ಒಳ್ಳೆಣ್ಣ ಹಾಕತ್ತೀನಿ. ನೆಕ್ಸ್ಟು ನಾನು ಈರುಳ್ಳಿ ಹಾಕತ್ತಿದ್ದೀನಿ.
ನೆಕ್ಸ್ಟು ನಾನು ಇವಾಗ ಇದಕ್ಕೆ ಬೀನಿಸ್ ಹಾಕತ್ತಿದ್ದೀನಿ, ಈರುಳ್ಳಿ ಅದಕ್ಕೆ. ನೆಕ್ಸ್ಟು ಕ್ಯಾರೆಟು ಸ್ವಲ್ಪ ಬೇಯ್ತಿದ್ದಂಗೆ ಕರ್ಬೇವಿನ ಸೊಪ್ಪು ಹಾಕತ್ತಿದ್ದೀನಿ ನಾನು. ಇಷ್ಟು ಉಪ್ಪು ಹಾಕತ್ತೀನಿ. ಇದೊಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಚೆಂದಾಗಿ ಬೇಯೋದು ಇವೆಲ್ಲ. ಇವಾಗ ನಾನು ಇದಕ್ಕೆ ಟೊಮೊಟೊ ಹಣ್ಣು ಹಾಕ್ತಿದ್ದೀನಿ, ಉಪ್ಪು ಅದಕ್ಕೆ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಇದೊಂದು ಸ್ವಲ್ಪ ಆವಾಗಲೇ ಹಾಕ್ಬೇಕಾಯ್ತು, ಆದರೆ ಇದನ್ನು ಸ್ವಲ್ಪ ಲೇಟಾಗಿ ಹಾಕ್ತಿದ್ದೀನಿ ಅಷ್ಟೇ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಇವಾಗ ಹಾಕ್ತಿದ್ದೀನಿ. ಇದರಲ್ಲಿ ಒಂದು ಮುಕ್ಕಾಲು ಭಾಗ ಹಾಕ್ತೀನಿ, ಇಲ್ಲ ಎಲ್ಲನೂ ಹಾಕ್ಬಿಡ್ತೀನಿ, ಚೆನ್ನಾಗಿರಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದ್ದಷ್ಟು ಚೆನ್ನಾಗಿರ್ತದೆ. ಇದೆಲ್ಲನೂ ಹಾಕ್ಬಿಡ್ತೀನಿ. 5 ರೂಪಾಯಿ ಪ್ಯಾಕೆಟ್ ಇದು. ಇವಾಗ ನಾನು ಇದನ್ನೆಲ್ಲನೂ ಸ್ವಲ್ಪ ಸೈಡಿಗೆ ತಳ್ಬಿಟ್ಟು ಇವಾಗ ನಾನು ಮೊಟ್ಟೆ ಒಡೆದು ಹಾಕತ್ತೀನಿ. ಮೊಟ್ಟೆ ಒಡೆದು ಹಾಕೋದು ನಾನು ಒಬ್ಬನೇ, ಅದನ್ನ ತೋರ್ಸೋಕ್ಕಾಗಲ್ಲ, ಯಾಕಂದರೆ ನಾನು ಒಬ್ಬನೇ ಮಾಡ್ತಿರೋದು ಅಲ್ವಾ, ಯಾರೂ ಜೊತೆಗಿಲ್ಲ. ಇದ್ದಿದ್ರೆ ತೋರಿಸ್ಬೋದಾಯ್ತು. ಅದು ಮೊಟ್ಟೆ ಹೊಡೆದ್ಬಿಟ್ಟು ಇವಾಗ ಹಾಕತ್ತೀನಿ ಇದಕ್ಕೆ ಬಾಣಲಿಗೆ. 3 ಮೊಟ್ಟೆನೂ ಹೊಡೆದು ಹಾಕಂತಿದ್ದೀನಿ. ಇವಾಗ ಎಲ್ಲನೂ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಬನ್ನಿ. ಮೊಟ್ಟೆ ಮ್ಯಾಗಿಗೆ ಬೇಕಾದ್ರೆ ಇದು ಪೊಟ್ಟೆ ಮೆಣಸಿನಕಾಯಿನೂ ಹಾಕೋಬೋದು, ಮತ್ತು ಬಟಾಣಿ ಕಾಳು ಹಾಕೋಬೋದು, ಹಸಿ ಬಟಾಣಿ. ಬಟ್ ಹಸಿ ಬಟಾಣಿ ನಮ್ಮ ಊರಲ್ಲಿ ಸಿಗೋಲ್ಲ, ಅದು ಒಣಗಿದ ಬಟಾಣಿ ಸಿಗುತ್ತೆ. ಅದು ತಂದು ಅದನ್ನ ಕುಕ್ಕರಲ್ಲಿ ಬೇಯಿಸೋಕ್ಕೆ ಆಗಲ್ಲ, ಅದು ಅಡ್ಜಸ್ಟ್ ಆಗಲ್ಲ. ಪೊಟ್ಟೆ ಮೆಣಸಿನಕಾಯಿ ಹಾಕೋಬೋದು. ಪೊಟ್ಟೆ ಮೆಣಸಿನಕಾಯಿ ಇಲ್ಲ, ನಮ್ಮ ಊರಲ್ಲಿ ಯಾರೂ ಮಾರಲ್ಲ, ಹೊರಗಡೆನೇ ತರಬೇಕು. ಈಗ ಹೋಗಿ ತರೋಕ್ಕಾಗಲ್ಲ ಅಂದ್ಬಿಟ್ಟು ಹಂಗೆ ಮಾಡ್ತಾಯಿದ್ದೀನಿ. ಮತ್ತು ಗೈಸ್ ಮ್ಯಾಗಿನ ಇವಾಗ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತಿದ್ದೀನಿ, ಈ ಬಾಣಲಿಗೆ ಹಾಕತ್ತಿದ್ದೀನಿ. ಇದೇನು ಬೀಳ್ತಾನಿಲ್ಲ, ಬೀಳ್ತು. ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ ಎಲ್ಲನೂ. ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾವನಿ ಈ ಟೈಮಲ್ಲಿ. ಇಲ್ಲಿ ಮೊಟ್ಟೆ ಮ್ಯಾಗಿ ರೆಡಿ ಆಯಿತು ಗೈಸ್. ಇವಾಗ ಇದನ್ನು ಹಾಕೋದು ತಿಂತೇ ಇರೋದೆ, ಎಲ್ರಿಗೂ ಹಾಕ್ಕೊಡ್ತೀನಿ. ಇವಾಗ ಏನು ಮಾಡ್ತೀನಿ ಅಂದರೆ, ನಮ್ಮ ತಾಯಿನ ಬಿಟ್ಟು ನಂಗೆ ತಿನ್ನೋಕೆ ಮನಸ್ಸು ಇದ್ದಾಗಲ್ಲ, ಮನಸ್ಸು ಒಪ್ಪಲ್ಲ. ಮೊಟ್ಟೆ ಹಾಕಿಲ್ಲ ಅಂದ್ಬಿಟ್ಟು ತಿನ್ನಿಸ್ಬಿಡ್ತೀನಿ. ಅಂದ್ರೆ ಮ್ಯಾಗಿ ಮಾಡೀನಿ, ಜಸ್ಟ್ ಮ್ಯಾಗಿ ಮಾಡೀನಿ ಅಂದ್ಬಿಟ್ಟು ಕೊಟ್ಬಿಡ್ತೀನಿ. ಅವ್ರಿಗೆ ಗೊತ್ತಿತ್ತಾಗ್ಬಿಟ್ರೆ ಭಾರಿ ಕಷ್ಟ. ಅವ್ರು ಗೊತ್ತು ಮಾಡ್ಕೊಬಿಟ್ರೆ ಮೊಟ್ಟೆ ಹಾಕೋನೆ ಅಂತ ಗೊತ್ತಾಗಲ್ಲ ಅನ್ಕತ್ರಿ. ಇವಾಗ ಫೈನಲಿ ಮ್ಯಾಗಿ ನೋಡಿ ಈ ಥರ ಕಾಣ್ತೈತೆ, ರೆಡಿ ಆಗೈತೆ. ಕ್ಯಾರೆಟೇ ಎದ್ದು ಕಾಣ್ತಿರೋದು ಅಂದರೆ ಕ್ಯಾರೆಟೇ ಜಾಸ್ತಿ ಎದ್ದು ಕಾಣ್ತೈತೆ. ಇವಾಗ ಎಲ್ರಿಗೂ ಹಾಕ್ಕೊಡ್ಬೇಕು. ನನ್ನ ತಂಗಿ ಮತ್ತು ನಮ್ಮ ಶ್ವೇತಾಗ, ನಮ್ಮ ಅಪ್ಪ ಮತ್ತು ನಮ್ಮ ತಾಯಿ ಎಲ್ರಿಗೂ. ಇದೆಲ್ಲ ಸಾಕಾಗೋದೇ ಇಲ್ಲ, ಇನ್ನೂ ಸ್ವಲ್ಪ ಜಾಸ್ತಿನೇ ಮಾಡಬೇಕು. 3 ಪ್ಯಾಕೆಟ್ ತಂದಿದೆ. ಅಂದರೆ ಗೈಸ್ ಏನು ಗೊತ್ತಾ, ನಾನು ಮನೇಲಿ ಅವನಿಲ್ಲ. ಇವಾಗ ಯಾವುದು ನನ್ನ ಹತ್ರ ದುಡ್ಡಿಲ್ಲ, ಕುಕ್ಕಿಂಗ್ ಮಾಡಬೇಕು ಅಂತ ಅದು ಇದು ಮಾಡಬೇಕು ಅಂತ ತಲೆಗೆ ಬರ್ತದೆ. ಆದರೆ ದುಡ್ಡು ಇಲ್ದೋದ ಕಾರಣಕ್ಕೆ ಏನು ಮಾಡೋದೇ ಇಲ್ಲ. ಆವಾಗ ಯಾವ್ದಾದ್ರು ದುಡ್ಡು ಸಿಕ್ತಾಗ ಈ ಥರ ತಂದು ಅದು ಇದು ಮಾಡಿ ವೀಡಿಯೋನು ಮಾಡ್ತೀನಿ, ಮತ್ತು ಇವ್ರಿಗೂ ಮಾಡಿಕೊಡ್ತೀನಿ, ನಮ್ಮ ಅಪ್ಪ ಅವ್ನಿಗೆ, ನನ್ನ ತಂಗಿಗೆ. ಇವಾಗ ಅವ್ರಿಗೆ ಹಾಕ್ಕೊಡ್ಬೇಕು ಇದೆಲ್ಲನೂ. ನಮ್ಮ ತಾಯಿಗೆ ಹಾಕಿ ಹೋಯ್ತಿದ್ದೀನಿ, ಅಂಗಡಿ ಹತ್ರ ಅವ್ರೆ, ಅಲ್ಲಿಗೆ ಕೊಟ್ಬಿಡ್ತೀನಿ. ಬನ್ನಿ ಕೊಡೋದ ಕಣ್ಗಿಂಡು ಹಿಡಿದ್ಬಿಟ್ರೆ ಕಷ್ಟ. ಇದೊಂಥರ ಪ್ರ್ಯಾಂಕ್ ಆಯ್ತದೆ. ನಮ್ಮ ತಾಯಿಗೆ ಗೊತ್ತಿಲ್ದಂಗೆ ಮೊಟ್ಟೆ ತಿನ್ನಿಸ್ತಿದ್ವಿ. ಇದು ಮ್ಯಾಗಿ, ಹಾಂ ಇದು ಮ್ಯಾಗಿ ಮೊಟ್ಟೆ ಮಾಡಿಲ್ಲ, ಮಾಮೂಲಿ ಮ್ಯಾಗಿ. ನಿಜವಲ್ಲ ನಾನು ಹೇಳು, ನಿಜವಲ್ಲೂ ದೇವಸ್ಥಾನಕ್ಕೆ ಹೋಗ್ಬೇಕು ಅದಕ್ಕೆ ನಿಜ ಹೇಳು. ಏನ ಮೊಟ್ಟೆ ಹಾಕಿದೆ, ಯಾವ ಮೊಟ್ಟೆನೂ ಹಾಕಿಲ್ಲ ಕಾಣ್ತೀನಿ. ಏಕ ಮೊಟ್ಟೆ ಹಾಕಿದ್ಮೇಲೆ ನಾನು ದೇವಸ್ಥಾನಕ್ಕೆ ಹೋಗಿ ಮೊಟ್ಟೆ ಬರೀ ಒಂದು ಹಾಕಿರೋದು ಕಂತೀನೋ, ಮೊಟ್ಟೆ ವೆಜ್ ಕಂತೀನವ. ದೇವಸ್ಥಾನಕ್ಕೆ ಹೋಗುತ್ತೆ ತಿನ್ಬಿಡು. ಅವ್ರಿಗೆ ನಮ್ಮ ತಾಯಿ ತಿನ್ನಲ್ಲ ಅಂತವ್ರೆ. ನಮ್ಮ ಅಪ್ಪ ಎಲ್ಲರೂ ಅದಕ್ಕೆ ಅಲ್ಲಿಗೆ ಹೋಯ್ತಲ್ಲ, ನಮ್ಮ ಅಪ್ಪಂಗೆ ಕೊಡ್ತೀನಿ ಗೈಸ್. ಇದು ಸುಳ್ಳು ಹೇಳ್ಬಿಟ್ಟು ತಿನ್ಸೋಕ್ಕಾಗಲ್ಲ, ಆಮೇಲೆ ದೇವಸ್ಥಾನಕ್ಕೆ ಹೋಗ್ತಾರೆ. ಅದರಿಂದ ಗೈಸ್ ದೇವಸ್ಥಾನಕ್ಕೆ ಹೋಗ್ನಿಲ್ಲ ಅಂದಿದ್ರೆ ತಿನ್ನಿಸ್ಬೋದಾಯ್ತು. ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ವಾ, ಆಮೇಲೆ ಅದು ಸರಿ ಬರೋಲ್ಲ, ಅದಕ್ಕೆ ಕೊಡಲಿಲ್ಲ. ಇದೇ ತಗ ಸರಿ ತುಂಬಿಕೊಟ್ಬಿಡ್ತೀನಿ. ಇದು ನಮ್ಮ ಅಪ್ಪಂಗೆ, ಇದು ನಮ್ಮ ಅಪ್ಪಂಗೆ ಕೊಡ್ತೀನಿ ತಗೊಂಡು. ನಮ್ಮ ಡ್ಯಾಡಿಗೆ ಇದು ನಮ್ಮ ಅಪ್ಪಂಗೆ ಕೊಟ್ಟಿರೋದೇ ಒಸಿ ಅಂಥದ್ರಲ್ಲ, ಅದರಲ್ಲಿ ಇನ್ನೂ ಒಸಿ ಕಮ್ಮಿ ಮಾಡುವಂತ ಇದೆ. ತಿನ್ನಲ್ಲ ಅಂತೈತೆ. ಅವಳಿಗೆ ಹಾಕೊಡು, ಇದು ಸೇತಂಗೆ ಹಾಕೊಡು. ಹಾಕಿಸು, ಅವಳಿಗೆ ಹಾಕೊಡು. ಅವಳಿಗೆ ಹೆಂಗಿದ್ದು ಮೊಟ್ಟೆ ಮ್ಯಾಗಿ ಚೆನ್ನಾಗಿದ್ದ, ಸೂಪರ್ ಆಗಿದ್ದ. ಸಾಕಾಗೈತೆ ಮಾತ್ರ. ಕ್ಯಾರೆಟು ಜಾಸ್ತಿ ಬೆಂದಿಲ್ಲ, ಅದು ತಗೊಂಡು ನೀರು ಕುಡಿವು ಮತ್ತು ಸಕಾಲಾಗೈತದೆ ಗೈಸ್. ನಮ್ದೆಲ್ಲ ತಿಂದು ನಮ್ಮ ಅಪ್ಪಂದು, ನಮ್ಮ ಇವಳ್ದು ಎಲ್ಲರದು ತಿಂದಾಯ್ತು. ಇವಳು ನೋಡಿ ಎಷ್ಟು ಹಾಕೊಟ್ಟಿನಿ, ಇನ್ನೂ ಅಷ್ಟರಲ್ಲೇ ಅವಳು ತಿನ್ನೋದು. ಇನ್ನೊಂದು ವರ್ಷ ಮಾಡ್ದಾಳೋ 2 ವರ್ಷ ಮಾಡ್ದಾಳೋ ಅನ್ನೋದು ಗೊತ್ತಾಯ್ತಲ್ಲ. ತಿನ್ನಲಿ, ಎಷ್ಟೊತ್ತು ಗಂಟೆ ತಿಳ್ದಾಳೋ ತಿನ್ನಲಿ. ನೈಟ್ ಊಟಕ್ಕೆ ಒಂದೇ ಸಾರಿ ರೆಡಿ ಆಗದೆ. ಇವಳು ತಿಂತ ನೈಟ್ ಊಟಕ್ಕಂటే ಇದಾಗದೆ, ನೈಟ್ ಊಟ ಒಂದೇ ಸಾರಿ ಊಟ ಮಾಡೋದು. ಮತ್ತು ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಂತೂ ಯೂಸ್ ಹೋಗಲ್ಲ, ಏನು ಮಾಡೋಕ್ಕಾಗಲ್ಲ. ಬಟ್ ಬಿಡೋದು ಬೇಡ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನನಗೆ ಯಾವ ಯೂಸ್ ಡೌನ್ ಆಗ್ಬಿಟ್ಟೈತೆ.
ಏನು ಅಂತ ಗೊತ್ತಾಯ್ತಿಲ್ಲ. ಇರಲಿ, ನಂದು ಯಾಕೆ ಕಂಟೆಂಟು ಯಾರಿಗೂ ಇಷ್ಟ ಆಯ್ತಾ ಇಲ್ವನೋ, ಬಟ್ಟು ಎಷ್ಟೇ ಪ್ರಯತ್ನ ಮಾಡಿದ್ರು ಯೂಸ್ಗಳು ಹತ್ತುತ್ತಾ ಇಲ್ಲ. ಇರಲಿ, ಕಂಟೆಂಟ್ಗಳನ್ನ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಯೋಚನೆ ಮಾಡ್ತೀನಿ. ಮತ್ತು ಓಕೆ, ಬೈ ಟಾಟಾ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಗುಡ್ ನೈಟ್.